ನಿಂಬೆಹಣ್ಣಿನ ರಸವನ್ನ ಮುಖಕ್ಕೆ ಹಚ್ಕೊಂಡ್ರೆ ಸಿಸಿಟಿವಿಯಲ್ಲಿ ನಿಮ್ಮ ಫೋಟೋ ಕಾಣೋದಿಲ್ವಾ? 1995 ಏಪ್ರಿಲ್ನಲ್ಲಿ ಅಮೆರಿಕಾದಲ್ಲೊಂದು ಬ್ಯಾಂಕ್ ರಾಬರಿ ನಡೆಯುತ್ತೆ. ಈ ಬ್ಯಾಂಕ್ ರಾಬರಿಯನ್ನ ಮಾಡಿದವನು ಮೆಕ್ ಆರ್ಥರ್ ವೀಲರ್ ಅಂತ ಹೇಳುವಂತಹ ವ್ಯಕ್ತಿ. ಇದರ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಪೊಲೀಸರು ಬರ್ತಾರೆ. ಬಂದಂತಹ ಪೊಲೀಸರು ಮೊದಲು ಹುಡುಕೋದು ಸಿಸಿಟಿವಿ ಫುಟೇಜ್ ನಲ್ಲಿ ಏನಾದ್ರೂ ಕ್ಲೂ ನಮ್ಗೆ ಸಿಗಬಹುದಾ ಅಂತ. ಅವರಿಗೆ ಆಶ್ಚರ್ಯ ಆಗುತ್ತೆ. ವಿಲಕ್ಷಣವಾದಂತಹ ಒಂದು ಘಟನೆಯನ್ನ ಅವರು ನೋಡ್ತಾರೆ. ಅದೇನು ಅಂತ ಹೇಳಿದ್ರೆ, ಈ ಬ್ಯಾಂಕ್ ರಾಬರಿ ಮಾಡಿದಂತಹ ವ್ಯಕ್ತಿ ಬೇರೆ ಸಮಯದಲ್ಲೆಲ್ಲ ಸರಿ ಇರ್ತಿದ್ದ. ಯಾವಾಗ ಸಿಸಿಟಿವಿ ಕ್ಯಾಮೆರಾದ ಮುಂದೆ ಅವನು ಬರ್ತಿದ್ನೋ, ಸಿಸಿಟಿವಿ ಕ್ಯಾಮೆರಾವನ್ನ ದಿಟ್ಟಿಸಿ ನೋಡ್ತಿದ್ನೋ ಅವನು, ಆಗ ಅದನ್ನ ನೋಡಿ ಜೋರಾಗಿ ಹಲ್ಲು ಕಿರಿದು ನಗಾಡ್ತಿದ್ದ. ಹೀಗೆ ನಗಾಡಿದಂತಹ ವ್ಯಕ್ತಿ ರಾಬರಿಯನ್ನ ಮಾಡಿ ಹೋಗಿದ್ದ. ಪೊಲೀಸರಿಗೆ ದಿಸ್ ವಾಸ್ ಅನ್ ಓಪನ್ ಅಂಡ್ ಶಟ್ ಕೇಸ್. ಹೀಗೆ ರಾಬರಿ ನಡೆದ ಮಾರನೇ ದಿನವೇ ಮೆಕಾರ್ಥರ್ ವೀಲರ್ ಅನ್ನ ಪೊಲೀಸರು ಬಂಧಿಸ್ತಾರೆ. ಪೊಲೀಸರು ಬಂಧನ ಮಾಡೋದಕ್ಕೆ ಹೋದಾಗ ವೀಲರ್ಗೆ ಶಾಕ್ ಆಗುತ್ತೆ. ಅವನಿಗೆ ಇದನ್ನು ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವನು ಕೇಳ್ತಾನೆ ಪೊಲೀಸರ ಹತ್ರ, ನೀವು ಹೇಗೆ ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಬಂದ್ರಿ? ನಾನೇ ಕಳ್ಳ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ಅಂತ. ಪೊಲೀಸರು ಹೇಳ್ತಾರೆ, ಅಯ್ಯೋ ಮಂಕೆ, ನೀನೇ ಕ್ಯಾಮರಾದ ಮುಂದೆ ಅಷ್ಟು ಜೋರಾಗಿ ಹಲ್ಲು ಬಿಟ್ಟುಕೊಂಡು ನಗಾಡ್ತಿದ್ದಿ, ನಿನ್ನನ್ನು ಹುಡುಕೋದು ಕಷ್ಟ ಅಂತ ಯೋಚನೆ ಮಾಡಿದ್ಯಾ ಅಂತ. ಕ್ಯಾಮರಾದಲ್ಲಿ ನನ್ನ ಫೋಟೋ ಕಾಣ್ತಾ ಇತ್ತ ನಿಮ್ಗೆ? ಇದು ಕೂಡ ಮೆಕಾರ್ಥರ್ ವೀಲರ್ಗೆ ಇನ್ನೊಂದು ಅತಿ ದೊಡ್ಡ ಶಾಕ್. ಹೌದು ಅಂತಾರೆ ಪೊಲೀಸರು. ಇಲ್ಲ, ನನ್ನ ಸ್ನೇಹಿತ ಹೇಳಿದ್ದ, ಹೀಗಾಗೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ. ಪೊಲೀಸರು ಕೇಳ್ತಾರೆ, ಏನು ನಿನ್ನ ಸ್ನೇಹಿತ ಹೇಳಿದ್ದು ಅಂತ. ಮೆಕಾರ್ಥರ್ ವೀಲರ್ ಹೇಳ್ತಾನೆ, ನಿಂಬೆ ಹಣ್ಣಿನ ರಸವನ್ನ ಮುಖಕ್ಕೆ ಹಚ್ಕೊಂಡ್ರೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ನಮ್ಮನ್ನ ಹುಡುಕೋದು ಸಾಧ್ಯ ಆಗೋದಿಲ್ಲ, ನಮ್ಮ ಮುಖ ಕಾಣೋದಿಲ್ಲ ಅಂತ ನನ್ನ ಸ್ನೇಹಿತ ಹೇಳಿದ್ದ. ಹಾಗಾಗಿ ನಿಂಬೆ ಹಣ್ಣಿನ ರಸವನ್ನ ಮುಖಕ್ಕೆ ಹಚ್ಕೊಂಡು ನಾನು ಬಂದಿದ್ದೆ ರಾಬರಿ ಮಾಡೋದಕ್ಕೆ. ಹಾಗಾಗಿ ಸಿಸಿಟಿವಿಯಲ್ಲಿ ನನ್ನ ಫೋಟೋ ಬರೋದಿಲ್ಲ ಅನ್ನುವ ಕಾನ್ಫಿಡೆನ್ಸ್ ನನಗಿತ್ತು ಅಂತ. ಪೊಲೀಸರು ನಕ್ಕು ಸುಮ್ಮನಾಗ್ತಾರೆ. ದಿಸ್ ಈಸ್ ಅ ಕ್ಲಾಸಿಕ್ ಕೇಸ್ ಆಫ್ ಡನ್ನಿಂಗ್ ಕ್ರೂಗರ್ ಇಫೆಕ್ಟ್. ಡನ್ನಿಂಗ್ ಕ್ರೂಗರ್ ಇಫೆಕ್ಟ್ ಅಂತ ಹೇಳಿದ್ರೆ ತುಂಬಾ ಸಿಂಪಲ್ ಆದಂತಹ ಎಕ್ಸ್ಪ್ಲನೇಷನ್. ನಾವು ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ತುಂಬಾ ಕಮ್ಮಿ ಜ್ಞಾನವನ್ನ ಹೊಂದಿದ್ದಾಗ, ಅದರ ಬಗ್ಗೆ ನಮಗೆ ಹೆಚ್ಚು ಗೊತ್ತಿಲ್ಲ ಅಂತ ಆದಾಗ, ಒಂದು ವಿಲಕ್ಷಣವಾದಂತಹ ಕಾನ್ಫಿಡೆನ್ಸ್ ನಮ್ಮಲ್ಲಿ ಬಂದು ಬಿಡುತ್ತೆ. ನನಗೆ ಇದು ಸಂಪೂರ್ಣವಾಗಿ ಗೊತ್ತಿದೆ, ಐ ನೋ ಹೌ ಟು ಡೀಲ್ ವಿತ್ ದಿಸ್ ಅಂತ ಅನ್ಕೋತೀವಿ. ನಮ್ಮ ಹತ್ರ ಇರುವಂತಹ ಲಿಮಿಟೆಡ್ ಇನ್ಫಾರ್ಮೇಶನ್ ಅನ್ನೇ ಜಗತ್ತಿನಲ್ಲಿ ಇರುವಂತಹ ಎಲ್ಲ ಇನ್ಫಾರ್ಮೇಶನ್ಗೆ ಈಕ್ವಿವ್ಯಾಲೆಂಟ್ ನಾನೇ ಬೃಹಸ್ಪತಿ ಅಂತ ಹೇಳುವಂತಹ ಮನಸ್ಥಿತಿಗೆ ಬಿದ್ದು ವಿ ಎಂಡ್ ಅಪ್ ಡೂಯಿಂಗ್ ಮಿಸ್ಟೇಕ್ಸ್. ಈಗ ಮೆಕಾರ್ಥರ್ ವೀಲರ್ ಅನ್ನ ನೋಡುವಾಗ ಎಂಥ ಫೂಲಿಶ್ ವ್ಯಕ್ತಿ ಇವನು ಅಂತ ನಮಗೆ ಅನ್ನಿಸಬಹುದು. ಬಟ್ ನಿಮ್ಮನ್ನೇ ನೀವು ಕೇಳಿಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ನಲ್ಲಿ, ಟ್ರೇಡಿಂಗ್ ನಲ್ಲಿ ನಮ್ಮ ಮಧ್ಯದಲ್ಲೇ ಹುಡುಕಿದ್ರೆ ಎಷ್ಟು ಜನ ಮೆಕಾರ್ಥರ್ ವೀಲರ್ಸ್ ಸಿಗ್ತಾರೆ ಅಂತ. ಇವತ್ತು ಇನ್ಫಾರ್ಮೇಶನ್ಗೆ ಯಾವುದೇ ಕೊರತೆ ಇಲ್ಲ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಟ್ವಿಟ್ಟರ್ ಅನ್ನ ಓಪನ್ ಮಾಡಿ ಒಂದು ಸ್ಟಾಕ್ನ ಹ್ಯಾಶ್-ಟ್ಯಾಗ್ ಹಾಕಿದ್ರೆ ಸಾಕು, ನಿಮಗೆ ಅದರ ಬಗ್ಗೆ 100 ಅನಾಲಿಸಿಸ್ ಸಿಗುತ್ತೆ. ಯೂಟ್ಯೂಬ್ ಓಪನ್ ಮಾಡಿಬಿಟ್ಟು ಒಂದು ಸ್ಟಾಕ್ನ ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್ನ ಬಗ್ಗೆ ಹುಡುಕಿದ್ರೆ, ರಿಸರ್ಚ್ ರಿಪೋರ್ಟ್ಗಳನ್ನು ಹುಡುಕಿದ್ರೆ, ಅನಲಿಸ್ಟ್ಗಳ ಪ್ರೆಡಿಕ್ಷನ್ ಅನ್ನ ಹುಡುಕಿದ್ರೆ ಬೇಕಾದಷ್ಟು ಜನ ನಿಮಗೆ ಹೇಳುವವರು ಸಿಗ್ತಾರೆ. ಯೂಟ್ಯೂಬ್ ಅಲ್ಲಿ ತೆಗೆದು ನೋಡಿದ್ರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿಯ ಟಾರ್ಗೆಟ್ ಇದು, ಸ್ಟಾಪ್ ಲಾಸ್ ಇದು ಅಂತ ಹೇಳುವಂತವ್ರು 1000 ಜನ ಇರ್ತಾರೆ. ಫ್ರೀ ಆಗಿರುವಂತಹ ಟೆಲಿಗ್ರಾಮ್ ಚಾನೆಲ್ಗಳು, ಪೇಯ್ಡ್ ಟೆಲಿಗ್ರಾಮ್ ಚಾನೆಲ್ಗಳು, ನಾವು ನಿಮಗೆ ಟ್ರೇಡಿಂಗ್ ಹೇಳಿಕೊಡ್ತೀವಿ ಅಂತ ಹೇಳುವಂತಹ ಜನರು ನಮ್ಮ ಜೊತೆ ಸೇರಿಕೊಂಡು ಟ್ರೇಡಿಂಗ್ ಮಾಡೋದನ್ನ ನೀವು ಶುರು ಮಾಡಿದ್ರೆ ನಿಮಗೆ ಲಾಸ್ ಮಾಡೋದು ಸಾಧ್ಯವೇ ಇಲ್ಲ ಅಂತ ಹೇಳಿ ತಮ್ಮ ಸ್ಟೂಡೆಂಟ್ಗಳ ವಿಡಿಯೋವನ್ನ ಮಾಡಿ ಹರಿಬಿಡುವಂತಹ ಪ್ರೊಫೆಷನಲ್ ಟ್ರೇಡಿಂಗ್ ಇನ್ಸ್ಟ್ರಕ್ಟರ್ಗಳು ಕೂಡ ಇವತ್ತಿದ್ದಾರೆ. ಇವರೆಲ್ಲರ ಮಾತುಗಳನ್ನ ಕೇಳಿದಾಗ, ಅಥವಾ ಬೈ ಚಾನ್ಸ್ ನೀವು ಅವರದೊಂದು ಸೆಷನ್ ಅನ್ನ ಅಟೆಂಡ್ ಆದಾಗ, ಟ್ರೇಡಿಂಗ್ ಈಸ್ ಎಕ್ಸ್ಟ್ರೀಮ್ಲಿ ಸಿಂಪಲ್, ಇನ್ವೆಸ್ಟಿಂಗ್ ಈಸ್ ಎಕ್ಸ್ಟ್ರೀಮ್ಲಿ ಸಿಂಪಲ್ ಅಂತ ಹೇಳುವಂತಹ ಮನಸ್ಥಿತಿಗೆ ನೀವು ಬಿದ್ದು ಬಿಡ್ತೀರಿ. ಅಂಡ್ ಯು ಎಂಡ್ ಅಪ್ ಲೂಸಿಂಗ್ ಮನಿ. ಇದು ಆಗೋದು ಯಾಕೆ? ಡನ್ನಿಂಗ್ ಕ್ರೂಗರ್ ಇಫೆಕ್ಟ್ ನ ಕಾರಣದಿಂದಲೇ. ಟೆಕ್ಸ್ಟ್ ಬುಕ್ ಒಂದನ್ನು ತಗೊಂಡು ಚಾರ್ಟ್ ಪ್ಯಾಟರ್ನ್ಗಳು ಯಾವುದು ಅನ್ನೋದನ್ನ ನೋಡಿ, ಚಾರ್ಟ್ ಪ್ಯಾಟರ್ನ್ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಬಂತು ಅಂತ ಹೇಳಿದ ಕೂಡಲೇ, ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಏನು, ಟ್ರೆಂಡ್ ಲೈನ್ ಬ್ರೇಕ್ಔಟ್ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡ ಕೂಡಲೇ ಐ ನೋ ಎವ್ರಿಥಿಂಗ್ ಅನ್ನುವಂತಹ ಮನಸ್ಥಿತಿಯನ್ನ ನೀವು ಬೆಳೆಸಿಕೊಂಡು ಟ್ರೇಡ್ ಮಾಡೋದನ್ನ ಶುರು ಮಾಡಿದ್ರೆ, ಸಿಇ ಅಂದ್ರೇನು, ಪಿಇ ಆಪ್ಷನ್ಸ್ ಅಂತ ಹೇಳಿದ್ರೆ ಏನು, ಎಕ್ಸ್ಪೈರಿ ಅಂತ ಹೇಳಿದ್ರೆ ಏನು ಅನ್ನೋದನ್ನ ನೋಡಿದ ಕೂಡಲೇ, ಆಲ್ಫಾ ಬೀಟಾ ಗಾಮಾ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಆಲೋಚನೆಯೂ ಮಾಡದೆ ಟ್ರೇಡಿಂಗ್ ಮಾಡೋದಕ್ಕೆ ಇಳಿದ್ರೆ, ಸ್ಟಾಪ್ ಲಾಸ್ ಅಂದ್ರೆ ಏನು, ಟ್ರೇಲಿಂಗ್ ಸ್ಟಾಪ್ ಲಾಸ್ ಅಂದ್ರೆ ಏನು, ಟಾರ್ಗೆಟ್ ಅಂದ್ರೆ ಏನು, ಸಪೋರ್ಟ್ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ಮುಂಚೆಯೇ ಟ್ರೇಡಿಂಗ್ ಮಾಡೋದಕ್ಕೆ ಇಳಿದ್ರೆ ಯು ಲೂಸ್ ಮನಿ. ಅಂಡ್ ದಿಸ್ ಇಸ್ ನಥಿಂಗ್ ಬಟ್ ಡನ್ನಿಂಗ್ ಕ್ರೂಗರ್ ಇಫೆಕ್ಟ್ ಇನ್ ಪ್ರಾಕ್ಟಿಸ್. ಅಂಡ್ ಟ್ರೇಡಿಂಗ್ ಜಗತ್ತಿನಲ್ಲಿ, ಇನ್ವೆಸ್ಟಿಂಗ್ ಜಗತ್ತಿನಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಸಣ್ಣ ಅಥವಾ ದೊಡ್ಡ ಮಿಸ್ಟೇಕ್ಗೆ ಯು ಪೇ ವಿತ್ ಯುವರ್ ಹಾರ್ಡ್ ಅರ್ನ್ಡ್ ಮನಿ. ಹೀಗಾಗಿ ನಾನು ಪ್ರತಿ ಸರಿ ಸ್ಟ್ರೆಸ್ ಔಟ್ ಮಾಡಿ ಹೇಳೋದು, ಸ್ವಲ್ಪ ಸಮಾಧಾನದಿಂದ ಇನ್ವೆಸ್ಟ್ ಮಾಡೋದನ್ನ ಕಲೀರಿ.
ಅಟ್ಲೀಸ್ಟ್ 70 to 80% ಆಫ್ ಟ್ರೇಡರ್ಸ್ ಗೋ ಔಟ್ ಇನ್ ದ ಮಾರ್ಕೆಟ್ ಇನ್ ದ ವೆರಿ ಫಸ್ಟ್ ಇಯರ್. ಒಂದು ವರ್ಷವೂ ಕೂಡ ಸ್ಟಾಕ್ ಮಾರ್ಕೆಟ್ನಲ್ಲಿ ಸರ್ವೈವ್ ಆಗೋದು 70%ಗಿಂತ ಹೆಚ್ಚಿನ ಜನರಿಗೆ ಸಾಧ್ಯ ಆಗೋದಿಲ್ಲ. ಯಾಕೆ ಗೊತ್ತಾ? ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿರ್ತಾರೆ, ಕೆಲವರು ಸಾಲ ಮಾಡಿ ದುಡ್ಡನ್ನು ಹೂಡಿಕೆ ಮಾಡಿರ್ತಾರೆ. ಬಟ್ ಹೀಗೆ ಹೂಡಿಕೆ ಮಾಡೋದಕ್ಕೆ ಇವರು ತಗೊಳ್ಳುವಂತಹ ಮಾರ್ಗ ಒಂದು ವಾಟ್ಸ್ಆ್ಯಪ್ ಮೆಸೇಜ್, ಎಕ್ಸ್ಪರ್ಟ್ ಅಂತ ಹೇಳುವಂತಹ ವ್ಯಕ್ತಿಗೆ ಒಂದು ಫೇಸ್ಬುಕ್ ಚಾಟ್ ರಿಕ್ವೆಸ್ಟ್. ಸರ್, ಈ ಸ್ಟಾಕನ್ನು ನಾನು ಖರೀದಿ ಮಾಡಬಹುದಾ? ಈ ಸ್ಟಾಕನ್ನು ಖರೀದಿ ಮಾಡಬೇಕು ಅಂತಿದ್ದೀನಿ, ಇದನ್ನು ಇನ್ನೂ ನಾನು ಖರೀದಿ ಮಾಡಬಹುದಾ? ಇಷ್ಟು ಲಾಭ ಮಾಡಿದ್ದೀನಿ, ಇದನ್ನು ಈಗ ಮಾರಲಾ ಅಥವಾ ಇಟ್ಟುಕೊಳ್ಳ? No one else will pay the same amount of attention as you pay when your money is involved. ನಿಮ್ಮ ದುಡ್ಡು ಆ ಸ್ಟಾಕ್ನಲ್ಲಿ ಇದೆ, ನಿಮ್ಮಷ್ಟು ಚೆನ್ನಾಗಿ ಯಾರು ಕೂಡ ಅದನ್ನು ಅನಲೈಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮಷ್ಟು ಸೀರಿಯಸ್ ಆಗಿ ಅದರ ಟಾರ್ಗೆಟ್ ಮತ್ತು ಸ್ಟಾಪ್ ಲಾಸ್ ಎಷ್ಟಿದೆ, ರೆಸಿಸ್ಟೆನ್ಸ್ ಎಷ್ಟಿದೆ, ಸಪೋರ್ಟ್ ಎಷ್ಟಿದೆ ಅನ್ನೋದನ್ನು ಬೇರೆ ಯಾರು ಅನಲೈಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಯಾಕೆ ಆ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ ಅನ್ನೋದನ್ನು ನಿಮಗಿಂತ ಚೆನ್ನಾಗಿ ಬೇರೆ ಯಾರು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗಿದ್ದಾಗಲೂ ಕೂಡ ವಾಟ್ ವಿ ಎಂಡ್ ಅಪ್ ಡೂಯಿಂಗ್? ಮೆಡಿಕಲ್ನಲ್ಲಿ ಹೋಗಿ ತಲೆನೋವಿದೆ ಮಾತ್ರೆ ಕೊಡುವಂತ ಕೇಳಿ ತಲೆನೋವಿನ ಮಾತ್ರೆ ತಗೊಂಡ ಹಾಗೆ ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಟ್ವಿಟ್ಟರ್ನಲ್ಲಿ ಎಲ್ಲಿಯೋ ಕಂಡಂತಹ ಒಂದು ಸ್ಟಾಕನ್ನು ಕಣ್ಣು ಮುಚ್ಚಿಕೊಂಡು ಖರೀದಿ ಮಾಡ್ತೀವಿ. ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ನಾನು ಕೇಳೋದು ಆಕ್ಟಿವ್ ಇನ್ವೆಸ್ಟರ್ಗಳ ಹತ್ರ, ನಿಮ್ಮ ಹತ್ರ ಸ್ಟಾಕ್ ಇವತ್ತು ಇದೆ ಅಂತ ಹೇಳಿದರೆ, ಯಾವುದೇ ಕಂಪನಿಯ ಸ್ಟಾಕ್ ಆಗಿರಲಿ, ಆ ಕಂಪನಿ ಏನನ್ನು ಮಾಡುತ್ತೆ? ಆ ಕಂಪನಿ ಹೋದ ವರ್ಷ ಲಾಭ ಮಾಡಿತ್ತಾ, ನಷ್ಟ ಮಾಡಿತ್ತಾ? ಆ ಕಂಪನಿಯ PE ರೇಷಿಯೋ ಎಷ್ಟಿದೆ, ಡೆಟ್ ಟು ಇಕ್ವಿಟಿ ರೇಷಿಯೋ ಎಷ್ಟಿದೆ, EV/EBITDA ಎಷ್ಟಿದೆ, ಇದು ವರ್ಷದಿಂದ ವರ್ಷಕ್ಕೆ ಯಾವ ರೇಂಜ್ನಲ್ಲಿ ಮೂವ್ ಆಗ್ತಾ ಇದೆ, ಈ ಕಂಪನಿ ಉತ್ಪಾದನೆ ಮಾಡುವಂತಹ ವಸ್ತುಗಳು ಯಾವುದು ಅಥವಾ ಕೊಡುವಂತಹ ಸರ್ವಿಸಸ್ ಯಾವುದು, ಇವರು ವರ್ಕ್ ಮಾಡ್ತಾ ಇರುವಂತಹ ಇಂಡಸ್ಟ್ರಿ ಯಾವುದು, ಇಲ್ಲಿರುವಂತಹ ಮ್ಯಾಕ್ರೋ ಟ್ರೆಂಡ್ಸ್ ಏನು, ಮೈಕ್ರೋ ಟ್ರೆಂಡ್ಸ್ ಏನು ಅನ್ನೋದನ್ನು ನಿಮಗೆ ಲಿಸ್ಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಆರ್ ಆರ್ ಯು ಈವನ್ ಏಬಲ್ ಟು ಕಾಂಪ್ರಿಹೆಂಡ್ ಆಲ್ ದೀಸ್ ಟರ್ಮ್ಸ್? ನೀವು ಇದನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದರೆ ಯು ಆರ್ ಟೇಕಿಂಗ್ ಅ ಗ್ಯಾಂಬಲ್ ಇನ್ ದಿಸ್ ಮಾರ್ಕೆಟ್ ಆ್ಯಂಡ್ ದಿಸ್ ಇಸ್ ನಥಿಂಗ್ ಬಟ್ ಡನ್ನಿಂಗ್-ಕ್ರೂಗರ್ ಎಫೆಕ್ಟ್ ಇನ್ ಆ್ಯಕ್ಷನ್. ನಿಮಗೂ ಮ್ಯಾಕ್ ಆರ್ಥರ್ ವೀಲರ್ಗೂ ತುಂಬ ದೊಡ್ಡ ಮಟ್ಟಿನ ಡಿಫರೆನ್ಸ್ ಇಲ್ಲ. ನಾನು ಮತ್ತೆ 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 ಹೇಳಿದ ಹಾಗೆ 2020 ನಂತರದ ಮಾರ್ಕೆಟ್ ಹ್ಯಾಸ್ ಬಿನ್ ಲೀನಿಯೆಂಟ್ ಟು ಎವ್ರಿ ಒನ್. ನೀವು ಫಂಡಮೆಂಟಲ್ಸ್ ಗೊತ್ತಿದ್ದು ಇನ್ವೆಸ್ಟ್ ಮಾಡ್ತಿದ್ದೀರೋ, ಗೊತ್ತಿಲ್ಲದೆ ಇನ್ವೆಸ್ಟ್ ಮಾಡ್ತಿದ್ದೀರೋ, ಕ್ವಾಲಿಟಿ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರೋ ಅಥವಾ ಕೆಟ್ಟು ಕೆರ ಹಿಡಿದಿರುವಂತಹ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರೋ ಅಂತ ಮಾರ್ಕೆಟ್ ಯೋಚನೆ ಮಾಡ್ತಿಲ್ಲ. ಎವ್ರಿ ಸ್ಟಾಕ್ ಈಸ್ ರಿವಾರ್ಡೆಡ್ ವಿತ್ ದ ಪಾಸಿಟಿವ್ ಔಟ್ಪುಟ್. ಇದು ಹೀಗೆ ಮುಂದುವರಿಯಲ್ಲ. ಕ್ವಾಲಿಟಿ ಸ್ಟಾಕ್ಸ್ ಮೇಲಕ್ಕೆ ಹೋಗ್ತವೆ, ಕ್ವಾಲಿಟಿ ಇಲ್ಲದೆ ಇರುವಂತಹ ಸ್ಟಾಕ್ಗಳಲ್ಲಿ ಫಂಡಮೆಂಟಲ್ಸ್ ವಿಲ್ ಕ್ಯಾಚ್ ಅಪ್ ಆ್ಯಂಡ್ ದ ಸ್ಟಾಕ್ಸ್ ಆರ್ ಗೋಯಿಂಗ್ ಟು ಫಾಲ್. ಇದಾದಾಗ ಓನ್ಲಿ ಕ್ವಾಲಿಟಿ ಇನ್ವೆಸ್ಟರ್ಸ್ ಆ್ಯಂಡ್ ಕ್ವಾಲಿಟಿ ಟ್ರೇಡರ್ಸ್ ಆರ್ ಗೋಯಿಂಗ್ ಟು ಸರ್ವೈವ್, ಎವ್ರಿ ಒನ್ ಎಲ್ಸ್ ಇಸ್ ಗೋಯಿಂಗ್ ಟು ಫಾಲ್ ಪ್ರೇ ಆಫ್ ಡನ್ನಿಂಗ್-ಕ್ರೂಗರ್ ಇಫೆಕ್ಟ್. ನಿಮ್ಮ ಜೊತೆ ಇದು ಆಗಬಾರ್ದು ಅಂತ ಹೇಳಿದರೆ ಅಟ್ಲೀಸ್ಟ್ ಮೊದಲ 1-2 ವರ್ಷ ತುಂಬ ಕಾಷಿಯಸ್ ಆಗಿ ಇನ್ವೆಸ್ಟ್ ಮತ್ತು ಟ್ರೇಡ್ ಮಾಡುವಂತಹ ಕೆಲಸವನ್ನು ಮಾಡಿ. ಮೊದಲ 2 ವರ್ಷಗಳ ಕಾಲ ದುಡ್ಡು ಮಾಡೋದ್ರ ಕಡೆಗೆ ಗಮನವನ್ನು ಕೊಡುವ ಬದಲು ಎಜುಕೇಟ್ ನಿಮ್ಮನ್ನು ನೀವು ಮಾಡಿಕೊಳ್ಳುವತ್ತ, ಏನಾಗ್ತಿದೆ ಮಾರ್ಕೆಟಲ್ಲಿ ಅಂತ ಹೇಳುವುದನ್ನು ಅರ್ಥ ಮಾಡಿಕೊಳ್ಳುವತ್ತ ಸ್ಪೆಂಡ್ ಮಾಡಿ. ಯು ಆರ್ ಇನ್ವೆಸ್ಟಿಂಗ್ ಆ್ಯಂಡ್ ಟ್ರೇಡಿಂಗ್ ಜರ್ನಿ ವಿಲ್ ಟೇಕ್ ಆಫ್ ಫ್ರಮ್ ದೇರ್ ಆನ್. ಇದು ಇವತ್ತಿನ ವಿಡಿಯೋ. ನಾನು ನಿಮ್ಮ ಆಶೀಶ್ ಸರಡ್ಕ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ 3 ಜಾಗಗಳಲ್ಲಿ ವಿಡಿಯೋಗಳನ್ನು ನಾನು ಮಾಡಿ ಹಾಕ್ತಾ ಇರ್ತೀನಿ. ನನ್ನ ವಿಡಿಯೋಗಳನ್ನು ದಯವಿಟ್ಟು ನೋಡಿ. ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಬೇರೆಯವರಿಗೂ ಇದರ ಬಗ್ಗೆ ಹೇಳೋದನ್ನು ಮರಿಬೇಡಿ. ಅಂದಹಾಗೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.